ಊರ ಕಡೆ ಹೋದ್ಮೇಲೆ ಜೋಳದ ರೊಟ್ಟಿ ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ. ಸೊ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಮಸ್ತ್ ಊಟ ಆಯಿತು. ಉತ್ತರ ಕರ್ನಾಟಕ ಪ್ರಾಪರ್ ಊಟ ಆಯಿತು. ಅದಾದಮೇಲೆ ಎಲೆ ಅಡಿಕೆ ತಿನ್ನೋಣ ಅಂತ ಸಿರಿ ಆ್ಯಕ್ಚುಲಿ ತಿಂತಾ ಇದ್ದೀವಿ ನನ್ನ ತಂಗಿ. ನಾನು ತಿನ್ನೋಣ ಅಂತ ತಿಂದೆ. ತುಂಬ ವರ್ಷ ಗ್ಯಾಪ್ ಆದಮೇಲೆ ತಿಂದೆ. ತಲೆ ಸುತ್ತ ಬರೋ ಥರ ಆಯಿತು. ಅದಾದಮೇಲೆ ಫುಲ್ ಬಿಸಿಲಲ್ವ, ಆವಾಗವಾಗ ಇಯಾನ ಈ ಥರ ನೀರಲ್ಲಿ ಕುತ್ಕೊತಾನೇ ಇದ್ಲು. ಅಷ್ಟು ಬಿಸಿಲಿತ್ತು. ಸೊ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ಆಮೇಲೆ ಅಲ್ಲಿ ನುಗ್ಗೆಕಾಯಿ ನೋಡಿದ್ರೆ ಎಲ್ಲ ಬಾಡೋಗ್ಬಿಟ್ಟಿತ್ತು, ಅಷ್ಟು ಬಿಸಿಲಿತ್ತು ಅಲ್ಲಿ. ಸೊ ಅದಾದಮೇಲೆ ಸ್ವಲ್ಪ ಸೀರೆ ಎಲ್ಲ ತೊಗೊಳ್ಳೋಣ ಅಂತ ಫಸ್ಟ್ ಟೈಮ್ ನನ್ನ ತಂಗಿ ಹೋಗಿರೋದಲ್ವ, ಅದಕ್ಕೆ ಎಲ್ಲರೂ ಸೀರೆ ಕೊಡಿಸ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಂಗಡಿಗೆ ಬಂದಿದ್ವಿ ಸೆಲೆಕ್ಟ್ ಮಾಡೋಣ ಅಂತ. ಅದಾದಮೇಲೆ ಮತ್ತೆ ಊಟ, ಮತ್ತು ಬಿಸಿ ಬಿಸಿ ರೊಟ್ಟಿ, ಪಲ್ಯಗಳು, ಪುಡಿಗಳು, ಚಟ್ನಿ ಅದೆಲ್ಲ ಇತ್ತು. ಸೊ ಮತ್ತೆ ಮಸ್ತ್ ಊಟ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ತಾತದು ಪೂಜೆ ಇತ್ತು. ಸೊ ಹಾಗಾಗಿ ಇದು ಹೋಳಿಗೆ ಎಲ್ಲ ಮಾಡಿದರು, ಶ್ರೀಕರ್ಣಿ ಎಲ್ಲ. ಮತ್ತೆ ಅಲ್ಲೋಗ್ಬಿಟ್ಟು ಬಿಸಿ ಬಿಸಿ ಹೋಳಿಗೆಗೆ ತುಪ್ಪ ಮತ್ತು ತಣ್ಣಗಾಗಿರೋ ಹೋಳಿಗೆಗೆ ಶ್ರೀಕರ್ಣಿ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಮತ್ತು ಒಬ್ಬಟ್ಟು ಸಾರು ಮಸ್ತಾಗಿ ಊಟ ಆಯಿತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.